ಅದೇನಂದ್ರೆ ಅದು ನಾನು ನಿನ್ಗೇನೋ ಹೇಳ್ಬೇಕಿತ್ತು. ನನ್ನ ಜೀವನ ಬಿಫೋರ್ ಶನಿಮಾತ್ಮ, ಆಫ್ಟರ್ ಶನಿಮಾತ್ಮ. ಸಾರ್ಗಡ್ತೀನಿ ಮೂತಿಯಾ ನೀ ಸ್ನಾನ ಮಾಡಿದೆ ಗುರು ನಮ್ಮಂತ ವರ್ಷಕ್ಕೆ ಒಂದೇ ಸತಿ ಮಾಡೋದ ನೀನು? ನನ್ನ ಲೈಫ್ನ ಬದಲಾಯಿಸಕ್ಕೆ ಇದು ಒಂಥರ ರೀಸನ್ ಅನ್ಕೊಳ್ರಿ. ಹೇಳ್ತೀನಿ ಸರ್ ಐಸು ನಿನ್ನೆ ನೋಡ್ದು ಅನ್ಸ ಸಾಕು. ಏನ್ ಮಾಡಿದೆ ಹೇಳಿ ನಾನು ನಿಮ್ಗೆ? 5,000 ಕೊಟ್ಟಿರಿ. ಬೆಳಿಗ್ಗೆನೆ ನಮ್ಮ ಮನೆಯಲ್ಲಿ 1 2 3 4 5 ಜನ ಕೆಲಸ ಮಾಡ್ದವ್ರೆ. ನಮ್ಮ ಮನೆಗೆ ಹೊಸ ಹುಡುಗಿ ಕೆಲಸದವಳು ಬಂದವಳೆ. 20 ರೂಪಾಯಿ ಸಂಬಳ ಇವಳಿಗೆ, ಇವ್ರಿಗೆಲ್ಲ 5 ರೂಪಾಯಿ ಸಂಬಳ. ಅದೇ ಅವ್ರು ಸಿಕ್ಕಾಪಟ್ಟೆ ವಯಸ್ಸಾಗಿರೋರು, ಅವ್ರಿಗಿಂತ ವಯಸ್ಸಾಗಿರೋರು. ಅಮ್ಮ ತಿಂಡಿ ಮಾಡಂಗಿಲ್ವಾ? ಹಸ್ಕೊಬ್ರ ನಂಗೆ ನಮ್ಮಮ್ಮ ಒಂದ್ ಕಿರ್ಚ್ ಹಾಕ್ತು ಸಾಕದು ಅಂತ ಟಕ್ಕಂತ ಎತ್ಕೊತ್ಬಿಟ್ಟು ಇನ್ನೂ ಹಂಗಂಗೆ ಮಾಡಕ ತಿನ್ನಲ್ಲ. ಏನ್ ಕುಡ್ತಿದ್ಯಾ? ಬೆಳ್ಳುಳ್ಳಿ ಕುಡ್ತಾನೆ ಕುಟ್ಟಕ್ಕ. ನಿಮ್ಮ ಮಕ್ಳು ಹಿಂಗೆ ಅಲ್ವಾ ಕುಟ್ಟದ್ ನೀನು? ಬಾಪ ವೈಕ್ಳು ಕುಟ್ಟಿ ನಮ್ಮ ಅತ್ತೆ ಬೆಳ್ಸತ್ತೆ. ಇಷ್ಟು ಪ್ರೀತಿನ ನೋಡ್ಕತ್ತೆ ನೋಡು ಅಲ್ವದೇ? ಪ್ರೀತಿಯಿಂದ ಬೆಳೆಸಿದ್ರೆ ನಿನ್ನಂಗ ಆಗೋಯ್ತಾರ ಅಂತ. ನನಗೆ ತಪ್ಪಕ್ಕ ಅದೇ ತಪ್ಪತ್ತೆ ನನಗಾಗೋದು ಕೋತಿ ಅಲ್ವಾ ಅದಕ್ಕೆ? ಅದೇ ತಪ್ಪತ್ತೆ ನನಗಾಗೋದು ಇಲ್ಲ. ನೋಡು ನನಗೆ ಆಗ್ಬೇಕಾ ಬೇಡ? ಅದೇ ನಿಮ್ಮ ಮೊಮ್ಮಕ್ಳು ಇದಕ್ಕಿಂತ ಬೇಕಾಕ ಇಷ್ಟೇ ಸಾಕೋಲ್ಲ. ಏನ್ ಮಾಡ್ತಿದ್ದೀರಲ್ಲ? ಅದು ಏನ್ ಮಾಡ್ತಿದ್ದೀರಿ? ಉಪ್ಪಿಟ್ಟು ಎಲ್ಲ ಅಪ್ಪಿನೇ ತಿಂದಾಕ್ಬಿಡ್ತಾಳೆ. ಉಪ್ಪಿಟ್ಟು ತಿಂದು ಉಪ್ಪಿಟ್ಟು ಅದಾಗ್ಬಿಟ್ಟೆ. ಮನೆ ಕೆಲಸ ಕಳ್ಸಿ ಹೋಗು. ಮನೆ ಕೆಲಸ 20 ರೂಪಾಯಿ ಕೊಟ್ಟಿಲ್ವಾ? ಹೋಗಲೇ 30 ರೂಪಾಯಿ ಕೊಡ್ಸಿ ಹೋಗು. ಸುಂಡಿಸ್ಕೊ ಇವಾಗ ಓಟ್ಸ್ ಮೀಲ್ ತಿನ್ನಕ್ಕೆ ನಾನು 20 ರೂಪಾಯಿಗೆ ಪಚ್ಚಬಾಳೆ ತಗೊಬರ್ಬೋಯ್ತವನಿ. ಘಾಟಿ ಮುಸ್ಕಿ ಏನ್ ಮುಸ್ಕಿ ಮನೆಗೆ ಬರೋದಿಲ್ಲ, ಇಲ್ಲೇ ಇದೆಯಾ? ಬಂದಿಲ್ಲ ಮನೆ ಜನ ಎಲ್ಲ ಬರವ. ಬನ್ನಿ ಮೇಯ್ಸ್ ಹೋಗ್ ಮತ್ತೆ ಅಲ್ಲಿ ಹೋಗಿ ಮೇಯ್ಸಿ ಬಪ್ಪ ಆಯ್ತು. ಮೇಯ್ಸ್ ಹೋಗು. ಮಾತಾಡೋನು ಮಾತಾಡ್ತಾಳೆ. ಒಂದ್ ಕೈಯಲ್ಲಿ ಹಸ ಮೇಯ್ಸು, ಒಂದ್ ಕೈಯಲ್ಲಿ ಕೆಲಸ ಮಾಡೋ. ಮಾಡ್ತಾಳೆ. ಶಿಷ್ಯ ಹಿಂಗ್ ಹುಡ್ಕೊಬಿಟ್ಟಿದ್ಯಾ ಕಿವಿಗೂ? ಯಾರೋ ಮುಡ್ಸಿರೋದು ಹಿಂಗೆ ವೈದಿಗೆ ದೇವ್ರನದ ಬಲ್ಲ ಮನೆಗೆ ಎಲ್ಲರೂ ಆಟಾಡ್ತವ್ರಲ್ಲ ಅಲ್ಲಿ. ಭಾರಿ ಗೊತ್ತವರು ನಿನಗಿಂತ ಗೊತ್ತ ಗುರು? ನಾನೇ ಕರೆಸಿರೋದವ್ರ. ನೀನೇ ಕತೆ ಮಾಡಿಸ್ಬಿಡು ಗುರು. ಕಂಚಮಳಿಗೆ ಹೋಗಿದ್ದನ ಅಲ್ಲ ನೀನೇ ಮಾಡಕದ್ಯಾ? ಕಂಚಮಳಿಗೆ ಹೋಗಿದ್ದನ. ಆಗ ಈ ಮೂಡು ಹಂಗೆ ಇಡೀ ಊರಿಗೆ ಕೂಗಿಸ್ತಾರಗಳು. ನಿಮ್ಮ ಮನೆಗೆ ಅವರೇ ಕತೆ ಮಾಡಿಸ್ತಾರದ? ಉಪ್ಪಿಟ್ಟು ಮಾಡ್ತಾವ್ರಿ. ಹಿಂದ್ಗಡೆ ಹೋಗಿ ಬೈತಾರ. ಡಬಲ್ ಇದು ಅಲ್ಲಿಂದ ನಿಲ್ಸ್ಕೊಂಡು ನಿಂತವ್ರ. ಗೈಸ್ ಇವಾಗ ನಮ್ಮಪ್ಪ ಮತ್ತು ನಮ್ಮಮ್ಮ ನಾನು 3 ಜನನೂ ನವಗ್ರಹ ಸಾಮಾನುಗಳು, ಆಮೇಲೆ ಮನೆಗೆ ಬಿಡುವು ತಗೊಳ್ಳಲ್ಲ ಅನ್ಸುತ್ತೆ. ನಾರ್ಮಲ್ ಕಟ್ಟಿರೋ ಹೂಗಳು. ಎಷ್ಟು ಥರ ಹೂ ತಗೋಬೇಕು? 5 ಥರ ಹೂ ತಗೋಬೇಕು ಶನಿಮಾತ್ಮಂಗೆ. ಇಷ್ಟೆಲ್ಲ ಐಟಮ್ಸ್ ತಗೊಬರ್ಬೇಕು. ಅದಕ್ಕೋಸ್ಕರ ಮೈಸೂರಿಗೆ ಅಂತ ಹೋಯ್ತಾವೆ. ಆಂದಿವೆ ನಮ್ಮ ಅಪ್ಪನ ಆಫೀಸ್ ನಾವು ಅಪ್ಪನ ಪಿಕ್ ಮಾಡ್ಕೊಂಡು. ಅಪ್ಪ ನೀ ಬೆಳಗ್ಗೆ ಹೊತ್ತು ಕೂಲಾಗಿರ್ತೀಯ, ನೈಟ್ ಹೊತ್ತು ಯಾಕಪ್ಪ? ನಡೆಯ ಮದವೆ ಸುಮ್ಗ ನೀನ್ ನಂಗೆ ಬುದ್ಧಿ ಕಲ್ತ್ಕೊಂಡಾರ 3 ಗಂಟೆ 2 ಗಂಟೆ 1 ಗಂಟೆಗೆ ಬಾ. ಸರಿ ಆಯ್ತು. ಬೆಳಗ್ಗೆ ಹೊತ್ತು ಬೈಯಲ್ಲ, ನೈಟ್ ಹೊತ್ತು ಯಾಕೆ ಬೈತೀಯಪ್ಪ? ಬೆಳಗ್ಗೆ ಹೊತ್ತು ಯಾತಕ್ ಬೈಯಲ್ಲ? ಈಗೇನು ಸಂಜೆ ಆಗಿದ್ದ? ಇವಾಗ ಬೈತಲ್ಲ, ನೈಟ್ ಹೊತ್ತು ನಡಿ ಸುಮ್ಗ. ಎಲ್ಲ ಚೈಲ್ಡ್ ಆಡಂಗ್ ಆಡ್ಬಾರ್ದು. ಬೆಳಗ್ಗೆ ತಿಂಡಿ ಅಂತ ನಡೀತಿರೋದು ಅಲ್ಲಿ ಹಿಂದ್ಗಡೆ ಏನ್ ಗೊತ್ತಾ, ನಾವು ಜಾಗೃತಿ ಆಗಿರ್ಬೇಕು. ನಾವು ಇನ್ನೊಬ್ರಿಗೆ ತೊಂದ್ರೆ ಕೊಡ್ಬಾರ್ದು. ಓಕೆ ರೆಡಿ ಇಡು ಫೋನ. ಗಾಡಿ 2 ಕಡೆನೂ ಒಂದೇ ಸೈಡ್ ಹೋಯ್ತಾ ಇರೋದು. ಗೈಸ್ ನಮ್ಮ ಮೈಸೂರಲ್ಲಿ ಎಲ್ಲ ಕಡೆ ರೋಡ್ಗಳೆಲ್ಲ ಕಿತ್ ಎಸಿತವ್ರೆ. ಒಂದ್ ಕಡೆ ರೋಡ್ ಮಾಡೋದು, ಒಂದ್ ಕಡೆ ಕಿತ್ತಾಕ್ಬಿಡೋದು. ಗೈಸ್ ಇವಾಗ ನಾವು ಮಾರ್ಕೆಟ್ ಒಳಗೆ ಹೋಯ್ತಾವೆ. ಗೈಸ್ ವಿಷಯ ಏನು ಅಂದರೆ, ಮುಂಚೆ ಒಂದ್ಸತಿ ನಮ್ಮ ಅಮ್ಮಂದು ಮಾಂಗಲ್ಯ ಚೈನ್ ಅಡ ಇಟ್ಬಿಟ್ಟಿದೆ. ನಾವು ಅಡ ಇಟ್ಟಿದಾಗ ಈ ಥರದ ಅಂಗಡಿಗೆ ಬಂದ್ಬಿಟ್ಟು ಇದೇ ಮೈಸೂರು ಮಾರ್ಕೆಟಲ್ಲಿ ಆರ್ಟಿಫಿಷಿಯಲ್ ತಗೋಗಿದ್ವಿ. ಇದೆಲ್ಲ ಮಾಡಿ ಇಟ್ಬಿಟ್ಟಿದ್ದು ನಾನೇ ಆರ್ಟಿಫಿಷಿಯಲ್ ತಗೋಗಿದ್ದೀವಿ. 300 ರೂಪಾಯಿನ ಕೊಟ್ಬಿಟ್ಟು ಆರ್ಟಿಫಿಷಿಯಲ್ ಹಾಕೊಂಡಿದ್ದೆ ನಮ್ಮಮ್ಮ. ಅವಾಗ ಬಳೆಗೆ 150 ತಗೋತಾವೆ ಇವಾಗ. ಮತ್ತೆ ಗೈಸ್ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ, 80ನೇ ಸ್ವಾತಂತ್ರ್ಯ ದಿನಾಚರಣೆ. ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ತುಳಸಿ ಹಾರ ತಗೋತಾವೆ. ನಾನು ಕಾರ್ ಡೆಲಿವರಿ ತಗೊಳ್ಳೋ ಟೈಮಲ್ಲಿ ಇಲ್ಲೇ ಇದೇ ಮಾರ್ಕೆಟಿಂದ ಈ ಸೈಡಿಂದನೇ ಹೂ ತಗೋ ಹೋಗಿದ್ದೆ. ನಾನು ದೊಡ್ಡ ಹೂವಿನ ಹಾರ ಮಾಡಿಸಿದ್ದು 2,000 ರೂಪಾಯಿ ಕೊಟ್ಬಿಟ್ಟು.
ಈ ಹೂವುಗಳಿಗೆ 1200 ರೂಪಾಯಿ ಆಯಿತು ಗೈಸ್. ಇವಾಗ ಈ ಹೂವು ತಗೋತಾವೆ, ಇದಕ್ಕೆ 680. ಇವಾಗ ನವಗ್ರಹ ಐಟಮ್ಸ್ ತಗೋತಾವೆ, 2200 ರೂಪಾಯಿ ಆಯಿತು. ಮಾರ್ಕೆಟಲ್ಲಿ ಎಷ್ಟು ಚೆನ್ನಾಗಿ ಮಾಡೋರು ನೋಡಿ ಸ್ವಾತಂತ್ರ್ಯ ದಿನಾಚರಣೆ. ಮಂಜುಲ್ಗೆ ತಗೋತಾವೆ ಇವಾಗ. ಇಲ್ಲೇ ಇದೆ, ಇಲ್ಲಿ ಒಂದ್ ನಿಮಿಷ ತೋರಿಸ್ತೀನಿ. ಚೆನ್ನಾಗಿರೋದು ವಿಡಿಯೋ ಸರ. ಓ ಸೂಪರ್. ನಾನು ನೆನೆ ನೋಡಿದೆ ಯಾವ್ದೋ ದೈಂದು ದೈನ್ ಆಕ್ಟಿವ್ ಕಾರಲ್ಲಿ ದಯ್ಯ ಇದು ಮಾಡೋದು ನೋಡಿದೆ ಅದು ನೀನು. ಎಲೆ ಲೋಟ ನಾನು ನಿನ್ ಗೊತ್ತು. ನೀ ಯಾರು ಹೇಳು? ಅಲ್ಲ ಯಾರು? ನಾನು ಯಾರು ಹೇಳಿ? ನಾನು ನೀ ಯಾರು ಹೇಳು? ನಾನು ನೆನ್ಪಿದ್ದೀನ ಅಂತ ನಿಮಗೆ ಗೊತ್ತಾ? ಗೊತ್ತು. ಏನ್ ಮಾಡಿದ್ ಹೇಳಿ ನಾನು ನಿಮ್ಗೆ? 5,000 ಕೊಟ್ಟಿದ್ದೀನಿ. ಸೂಪರ್ ಅಜ್ಜಿ, ಬರ್ತೀನಿ. ಆಯ್ತು, ಚೆನ್ನಾಗಿದೆ ಕಣ. ಸರಿ 500 ರೂಪಾಯಿ ಬಂದ್ರೆ ನಮ್ಗೆ ರಪ್ಪ ಮಾಡಿ. ಸರಿ ಗೈಸ್, ಒಂದ್ಸತಿ ಅಜ್ಜಿಗೆ ಹೆಲ್ಪ್ ಮಾಡಿದೆ ನಾನು ಒಂದು ಅವಜ್ಜಿನೇ ಅವರು. ಗೈಸ್ ಎಲ್ಲ ಶಾಪಿಂಗ್ ಮುಗೀತು, ಇವಾಗ ಕಾರ್ ತಗೋಯ್ತಾವೆ. ಮಂಜುಲ್ಗೆ 500 ರೂಪಾಯಿ ಬಂದ ಎಲ್ಲ ಪ್ಯಾಕ್ ಆಯ್ತು. ನಮ್ಮಮ್ಮ ಮಲ್ಗೆ ಬಿಟ್ಟದ್ ನೋಡಿ, ಪಾಪ ಊಟನೂ ಮಾಡಿಲ್ಲ. ಈ ತಿಂಡಿ ಊಟದ ಹೆಂಡತಿ ಊಟ ಹೆಂಗಪ್ಪ ಊಟ ತಿಂದೆ ಆಯ್ತು ನೋಡಿ. ಗೈಸ್ ಮನೆಗೆ ಬಂದವ್ರಿ ಸಾದ. ಗೈಸ್ ಎಲ್ಲರೂ ಅಡುಗೆ ಮಾಡ್ತಾವ್ರೆ ಇವಾಗ. ಜನಗಳೆಲ್ಲ ಬರ್ತಾರಲ್ಲ, ಶ್ರೀನಿವಾಸ್ ಮುಂದೆ ಕತೆ ಮಾಡಿಸ್ತಾರೆ. ಅದಕ್ಕೆ ನೋಡಿ ತರಕಾರಿ ರೆಡಿ ಮಾಡ್ಕೊಂಡವ್ರೆ. ಮನೆ ಕೆಲಸದವ್ರು ಇಬ್ಬರೇ ಮಾಡ್ತಾವ್ರೆ. ನೀವು ಮೇಸ್ತ್ರಿಯಾ? ಇವ್ರನ್ನೆಲ್ಲ ಕಂಟ್ರೋಲ್ ಮಾಡ್ತಿರೋದು ನೀವು. ಯಾರಿಗೆ ಎಷ್ಟು ಸಂಬಳ ಕೊಟ್ಟಿರಿ? ನಮ್ಮ ಮಾಮ ಮುಳುಗಲ್ಲ ನೀನ. ಚೊಟ್ಟಿಸ್ಬಿಡ್ತೀನಿ. ಮತ್ತೆ ಎಲ್ಲ ಮಾಡ್ತಾ ಇದೆ. ಏನ್ ಮಾಡ್ತಿದ್ದೀವಿ? ಸಾಲ ಕಟ್ಕೊಂಡೆ ಮಾಡ್ತಿರೋದ? ಎಷ್ಟು ಬೇಕು ಸಂಬಳ? ಎಷ್ಟು ಕೊಟ್ಟೆ? 1,500 ಕೊಡು. ಸುಮ್ಮನಂದಿ ಕಣತೆ. ಈ ಕೆಲಸದವಳು ಇನ್ನು ವಯಸ್ಸಿನ ಹುಡುಗಿ. ಈ ಸಾರ್ಗ ಬಿಡ್ತೀನಿ ಮೂತಿಯ. ಸೋರಾಗಾಡ್ತಾಳೆ. ಅಲ್ಲ ಇವಳೆ ಎಲ್ಲ ಕೆಲಸನೂ ಮಾಡ್ತಾರ ಅವಳು. ಇವಳು ದೊಡ್ಡ ಮೇಸ್ತ್ರಿ ಆಡಂಗೆ ಆಡ್ತಾವಳೆ, ವಯಸ್ಸಾಗಿರೋಳು. ಯಾವ ಸಾರು ಮಾಡ್ತಿದ್ರಿ? ಸರ್ ಹೆಸರು ಹೇಳಿ ಸಾಕು. ತರಕಾರಿ ಬೇಳೆ ಸಾರು, ನುಗ್ಗೆಕಾಯಿ ಸಾರು. ಕೆಲ್ಸದೊಳಗೆ ನಂಬರ್ 3. ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಮೈಕೆಲ್ಲ ಹಾಕ್ತವ್ರೆ ನೈಟ್ಗೋಸ್ಕರ. ನೈಟು ಯಾರು ನಿದ್ದೆ ಮಾಡೋಂಗಿಲ್ಲ ಗೈಸ್, ಇಡೀ ಊರಿಗೂರೇ ನಮ್ಮ ಕತೆ ಕೇಳ್ಕೊಂಬನಿಕೋಬೇಕು. ಅಷ್ಟು ದೊಡ್ಡ ಮೈಕಲ್ಲಿ ಕಟ್ತಿರೋದು. ಜೋರಾಗಿ ಕಟ್ಟಿ ಅಣ್ಣ, 1-2 ಸೇರ್ಸಿ ಎಕ್ಸ್ಟ್ರಾ ಕಟ್ಟಿ. ಗೈಸ್ ಯಾರು ಮಲ್ಕೊಂಡವ್ರೆ ಇಷ್ಟು ತಲೆ ಮಧ್ಯಾಹ್ನ. ಯಾರು ಅಪ್ಪ? ಯಾಕೆ ಮಲಗಿದ್ಯಾ? ಡೋಂಗಿ ಯಾಕೆ ಮಲಗಿದೆ? ನಮ್ಮ ಅಪ್ಪ ಮಲಗಿದೇನೋ ಮಧ್ಯಾಹ್ನ. ನಮ್ಮ ಅಪ್ಪ ಮಲಗಿದ್ದೆ. ನಮ್ಮ ಅಪ್ಪ ಏನೋ ಅಂತ ನೋಡಿದ್ರೆ ಈ ಡೋಂಗಿರೋನು. ನಂಗೂ ಸ್ವಲ್ಪ ಊಟ ಕೊಡ್ಬೇಕಾ? ನಮ್ಮ ಅತ್ತೆ ಅದೇ ಕೈ ತೊಳ್ಕ ಊಟಕ್ಕೆ ಬಾ ಅಂತ ಕರಿತೀಯೇನೋ ಅಂದ್ರೆ ಮಂಕ್ರಿ ಎತ್ಕ ಬಾ ಅಂತ ಹೇಳತ್ತೆ. ನಮ್ಮ ಅತ್ತೆ ನೋಡಿ ಎನಿ ಟೈಮ್ ಕೆಲಸ ಮಾಡ್ತಾನೆ ಇದೆ. ನೆನ್ನೆ ಎಲ್ಲ ಒಬ್ಬಿಡ್ಸುತ್ತಿ ಕಜಾಯ ಮಾಡಿ ಇವಾಗ ಇಷ್ಟು ಕೆಲಸ ಮಾಡ್ತಾ ಇರೋದು. ನೀ ಏನು ಮಾಡಿಲ್ಲ ಇರಾಕ ಸುಮ್ಮನೆ. ನಮ್ಮ ಅತ್ತೆ 10,000 ರೂಪಾಯಿ ಕೇಳ್ತದೆ, 10,000 ರೂಪಾಯಿಂದು. ಅದೇ ರೇಷ್ಮೆ ಸೀರೆ ಸುರೇತ. ಏನು ಕಾಳು ಮಾಡ್ತೀನಿ ಅಂತ ಇವಾಗ? ಬೀನಿಸ್ ಪಲ್ಯ ಮಾಡ್ತಿರೋದು ನಮ್ಮ ಅತ್ತೆ ಇವಾಗ. ಈ ಸಿಹಿಯತ್ತೆ ಸೊಪ್ಪು ಇಕ್ಕದದೆ. ಸಿಹಿಯತ್ತೆ ನೆನ್ನೆ ಬಂದಿಲ್ಲ, ಇವತ್ತು ಬಂದಿರೋದು. ಇನ್ನೊಂದು ಸೊಪ್ಪು ಇಕ್ಕದದೆ. ಈ ಎತ್ತ ಚೆನ್ನಾಗಿ ನೋಡ್ಕೋಬೇಕು. ನೀನು ಕಷ್ಟ ಸುಖಕ್ಕಿರೋದು ಈ ಎತ್ತ. ಇವು ಈ ಎತ್ತೆಗಳು ಇರ್ತಾರೆ. ಈ ಎತ್ತ ದಿನ ಬರೀಕಿಲ್ಲ, ದಂಡಲಿರೋರು. ಶಿಷ್ಯ ಏನೋ ಬಾರಿಸ್ತವನೆ ಮಗ. ಟೈಮ್ ಸರಿಯಾಗಿ ಬಾರಿಸ್ತೀಗಳ ನೀನು. ಏನು ಏನಕ್ಕೆ ನೀನು ಕೂಯ್ತಿರೋದು? ನನ್ನ ಕಾಲದಲ್ಲಿ ಹೋಗಿ ನಾವು ಕಾಲ್ಗೆ ಕೂದಾಕ್ಬಿಡಿಯಾ. ಮೊಸರು ಅನ್ನ ಸಾರು ಅರಸಮೇಗೆ ಬಂದು ತಿಂತವನಿ. ಈ ಕಡೆ ಗೋಳಿ ಈ ಕಡೆ ಅಪ್ಪಿ. ನಿಂಗೆ ಧರ್ಮಬರ್ಲಿ ಹೋಗಿ ಹೊಸಿ ನೀರು ಎತ್ಕೋವ ಹೋಗವ. ಏಕೆ ವಿಡಿಯೋ ಆಫ್ ಆಗಿದ್ದಾಗ ಹೇಳಿಬಿಟ್ಟು ತಿರ್ಗಿ ಎಸ್ ವಿಡಿಯೋ ಆಫ್ ಮಾಡ್ಬಿಟ್ಟು ಕೇಳಿದ್ವಿ ನೀರು ಎತ್ಕೊ ಬಾ ಅಂತ. ಎತ್ಕೊ ಬರ್ನಿಲ್ಲ. ವಿಡಿಯೋ ಆನ್ ಮಾಡ್ಬಿಟ್ಟು ಕೇಳ ಪಕ್ಕ ಎತ್ಕೊಬೋದಾಳೆ. ಪ್ಲೀಸ್ ಎತ್ಕೊ ಬರೋದಲ್ಲ, ಅದೇ ಎತ್ಕೊ ಕುಡಿ. ಎತ್ಕೊಡಪ್ಪಿ. ನೀರು ಕೇಳೋದು ಕೊಡ್ಬೇಕು. ಹೋಗೋ. ನಿನ್ ಧರ್ಮಬರ್ಲಿ ಒಳ್ಳೆ ಗಂಡ ಸಿಗ್ತಾನ. ಹೋಗು. ಹಾಕಿದ್ರು ಬೇರೆ ಮೈಕ್ ಎಳಿಸ್ತವ್ರ ಕಣಪ್ಪ. ಇನ್ನು ನಮಗೆ ಇನ್ನೇನಕ್ಕೂ ನೆಮ್ಮದಿ ಕೊಡಲ್ಲ ಇವರು. ಗೈಸ್ ಕಾಬಲ್ ಕಾಳು ಒಳಗೆ ಸುರಿತಾವ್ರಿ.
ಗಮ್ ಅಂತ ಚಲ್ಕೊಂಡು ಗಮನಿಸೋದಿಲ್ಲ. ಅದೇನ್ ಹೇಳಪ್ಪಿ? ಶರತ್ತು ಅದೇನಂದ್ರೆ ಅದೇನಂದ್ರೆ ಅದು 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 ನಾನು ನಿನ್ಗೇನೋ ಹೇಳ್ಬೇಕಿತ್ತು. ಹೇಳು. ಅದೇನಂದ್ರೆ ನೀನಂದ್ರೆ ನನಗೆ ಶರತ್ತಿನ ಮಮ್ಮ ಬಂತು. ಇಲ್ಲಿ ಏನು ಮಾಡ್ತಿದ್ದೀವಿ ಹೆಣ್ಣು ಚತ್ಕ ನೀನು? ಹೇಗೆ ನಮ್ಮ ಮತ್ತೆ ಮಕ್ಕಳು ಬಂದರು, ನಮ್ಮ ಸಸಾಂಕಿ ಫಸ್ಟ್ ವೆಲ್ಕಮ್ ಮಾಡಿದ್ರು. ಏನಪ್ಪ ವೆಲ್ಕಮ್ ಸೂಪರಾಗಿ ಮಾಡಿದೆ. ಹಾಯ್ ಐಸು, ಸಂಧ್ಯಾ ಚೆನ್ನಾಗಿದೆಯವಾ? ಹಾಂ ಏನವ ಇಷ್ಟು ಬೇಗ ಬಂದಿದ್ದೀರಿ? ಇನ್ನೊಂದು ಲೇಟಾಗಿ ಬರ್ಬೇಕಲ್ವ? ಹಾಯ್ ಸಂಧ್ಯಾ, ಹೌ ಆರ್ ಯು? ಹಾಯ್, ಏನು ಇಷ್ಟು ಲೇಟಾಗಿ ಬಂದಿದ್ದೆ? ಬಂದಿದ್ಯಾ ಕರ್ತಂಬರಕ್ಕೆ? ಬರ್ತೀನಂತ ಹೇಳಿಲ್ವಾ? ಫೋನ್ ಮಾಡಲಿಲ್ವಾ? ಯಾಕೆ ಸುನೀತಾ ನಿಂಗೂ ಅಲ್ಲಿಂದ ಹಂಗೆ ಕಾರಲ್ಲಿ ಕರ್ಕೊಯ್ತೀವಿ ಅಂತ. ಹಾಂ, ಅಡುಗೆ ಎಲ್ಲ ಆದ್ಮೇಲೆ ಬಂದಿರೋದು. ಬಂದಿವಾಗ ಏನು ಮಾತನಾಡಿಲ್ವಾ? ಸುನಿಯಕಾಯ್ ಬತ್ಬತ್ತಿದಂಗೆ ಕೆಲ್ಸಕ್ಕೆ ಇಟ್ಕೊಬಿಟ್ರೆ ಎಲ್ಲ ಎಲ್ಲತ್ತಲ್ಲ ಮಾಡ್ರಿ ಕೆಲಸ. ಸುಮ್ಮನೆ ತಿರ್ಗಾಡ್ರಿ. ನಮ್ಮ ಅಣ್ಣನೇನೋ ನಿಮ್ಮ ಫಸ್ಟ್ ವೆಲ್ಕಮ್ ಮಾಡಿದ್ದು ಬಂದಿದ್ದ ತಕ್ಷಣ. ಹಾಂ, ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆಲ್ಲ ಹೋಗಿದ್ರಾ? ಕಳ್ಳೀರ ಒಂದು ಮಾತು ಕರೆದಿಲ್ಲ ನನ್ನ. ನೀವು ನಮ್ಮ ಜೊತೆಗೆ ಬರೋದಲ್ಲ. ಓ ಕರಿ ಫಸ್ಟು, ಆಮೇಲೆ ಹೇಳು. ಗೈಸ್ ಇಷ್ಟು ದಿವಸ ನಮ್ಮ ಅಮ್ಮ ಅಲ್ಲಿಂದ ಬೈಕೋಬೋದಿತ್ತು. ಇವಾಗ ಈ ಮದುವೆ ಬಂದಿಲ್ಲ. ಮಾನವರ ಇದಿಲ್ವಾ ನಿಂಗೆ ಅನ್ಕೊಂಡು? ಇಲ್ಲ, ನಿನ್ಗೆ ಯಾವಾಗ ಈ ಥರ ಆಂಟಿ ಅದ ನೀನು? ಆಂಟಿರ್ ಮಾತ್ರನ ಬೈಯೋದು. ಹಿಂಗೆ ನಿಂಗೆಲ್ಲ ಬೈಯೋದು ಆಂಟಿರ ಸ್ವಲ್ಪ ವಯಸ್ಸಾಗಿರ್ತದಲ್ಲ ಅಂಥವ್ರಿಗೆಲ್ಲ ಬೈದು ಅಭ್ಯಾಸ ಇರೋದು, ಅಂಥವ್ರಿಗೆ ಬೈಯೋದು. ಮಾನ ಮರ್ಯಾದಿಲ್ವಾ ಅಂತ ಆಂಟಿರ್ ಮಾತ್ರ ಬೈಯೋದ? ಇಲ್ಲ, ಆಂಟಿರ್ ಬೈದ ಸ್ಲ್ಯಾಂಗಲ್ಲಿ ನೀನು ಬೈದೆ. ಓ ಮುಂಚೆ ತಗೊಂಡಿದ್ದಲ್ಲ ಗೈಸ್. ಸುಮಾರು ಜನ ನಂಗೆ ಕಮೆಂಟ್ ಹಾಕ್ತಿರಿ, ಇವಳು ಆರೆಂಜ್ ಕಲರ್ ಬಟ್ಟೆ ಹಾಕೊಂಡಿದ್ದ, ಅದ್ರ ಲಿಂಕ್ ಬೇಕು ಅಂತ. ಅದ ಅಂಗಡಿ ಇದು ತಗೊಂಡಿದ್ಯಾ? ಪಿಂಕ್ ಕಲರ್ದ. ಅದ ಅಂಗಡಿ ಇದು ತಗೊಂಡು ಇನ್ನೊಂದು ತಗೊಬಂದ ಯೆಲ್ಲೋ ಕಲರ್ದು. ಗೈಸ್ ಲಿಂಕ್ ಬೇಕು ಅಂತ ಕೇಳಿದ್ ನಾನು. ಇವಳು ಕೇಳಿದಿಲ್ಲ. ಸುಮಾರು ಜನ ನನ್ನ DM ಮಾಡೋರೆ, ನೀನು ಹಾಕೊಂಡಿದ್ ಬಟ್ಟೆ ಲಿಂಕ್ ಕಳಿಸು ಅಂತ. ಅವಳು ಆಫ್ಲೈನಲ್ಲಿ ತಗೊಂಡಿರೋದಂತೆ ಗೈಸ್ ಇದು ಬಟ್ಟೆ. ನಾನು ಯಾವುದು ಆನ್ಲೈನಲ್ಲಿ ತಗೊಳಲ್ಲ ಡ್ರೆಸ್ನ, ಅದರಿಂದ ಲಿಂಕ್ ಕಳ್ಸಕ್ ಆಗಿಲ್ಲ. ಅನ್ಸದ್ ಏನ್ ಚೆನ್ನಾಗದೆ ಅನ್ಬಿಟ್ಟು ಈ ಹೆಣ್ಣು ಬಟ್ಟೆ ಲಿಂಕ್ ಕೇಳ್ತಿದ್ರು ನೀವು. ನನ್ನ ಬಟ್ಟೆ ಕಲೆಕ್ಷನ್ ಚೆನ್ನಾಗಿರುತ್ತೆ ಅಲ್ವಾ? ನಲಿಬೇಡ ಕುದು ಆಯ್ತು, ನಡಿ ಹೋಗೋ. ಸ್ನಾನ ಮಾಡ್ಕೋಬೇಕಂತ ನಾನು. ಎಲ್ಲರೂ ಸ್ನಾನ ಮಾಡಿದಾರಂತೆ, ಎಲ್ಲರೂ ಬಂದು ಡಿಸೈನ್ ಆಗಿ ಹೋಗಿತಿದಾರಂತೆ ಅಂತ ಇವಳು ಹೇಳಿದ್ಲು. ಸೊ ಇವಾಗ ನಾನು ಒಂದು ಇನ್ಸ್ಟಾ ವಿಡಿಯೋ ರೀಲ್ ಎಡಿಟ್ ಮಾಡಬೇಕು. ಇವಾಗ ಅಪ್ಲೋಡ್ ಆಗಿರ್ತದೆ, ನೋಡಿ ಗೈಸ್. ಅದನ್ನ ನೋಡ್ಕೊ ಬನ್ನಿ ಅಂತ ಇನ್ಸ್ಟಾದಲ್ಲಿ. ಗೈಸ್ ನಾನು ಮನೆ ಕಬಿಟ್ಟಿದ್ದಿ ಅಪ್ಪಿ ಬೋದ್ಬಿಟ್ಟು ಹೋದ್ಮೇಲೆ ರೀಲ್ ಎಡಿಟ್ ಮಾಡಿ ಪೋಸ್ಟ್ ಮಾಡಿ ಇವಾಗ ಕೆಳಗೆ ಹೋಯ್ತವನಿ. ಬನ್ನಿ ಇವಾಗ ಎಲ್ಲರೂ ರೆಡಿಯಾಗಿರ್ತಾರೆ, ನಾನೇ ಲೇಟಾಗಿ ಗೊತ್ತಿರೋದು. ಗೈಸ್ ಅವಾಗಲೇ ಎಲ್ಲ ಊಟಕ್ಕೆ ಕೂತವ್ರು. ಅಲ್ಲಿ ತೋರಿಸ್ತು ಗುರು, ಏನ್ ಗುರು ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ಬಿಟ್ಟವ್ರು ಅವಾಗಲೇ. ಮುಚ್ಕಂತ ಕ್ಯಾಮ್ರಾ ಹಿಡ್ಕೊಂತ ಹೆಂಗಲ್ವಾ? ನೋಡ್ಕೊಂತ ಫೋಟೋ ಗಿಡ ಹೊಡ್ಕೊ ಬರ್ತೈತೆ ಊಟಕ್ಕೆ ಹೋಗು. ಯಾರು ಎದುರಿಸೇ ಇಲ್ಲ ನನ್ನ. ಕಿರಲ್ ಮನೆ ಮಾಡಿದ್ದೇನೆ ಸೀರಿಯಸ್ ಗುರು, ಯಾರು ಎದುರಿಸಿಲ್ಲ ನನ್ನ. ಮೂರನೇ ಅಂತೆ ಗುರು, ಮೂರನೇ ಅಂತೆ. ಅದಕ್ಕೆ ಬೋದಿ ನಾನು ಸರದಿಯಲ್ಲಿ ಊಟ ಇದ್ದೆ ಅಂತ ನಾನೇ ಟೇಬಲ್ ಎಲ್ಲ ಜೋಡಿಸಿರೋದು. ಹಬ್ಬಾ ಗತ್ತು ಗುರು, ನಾನು ಇನ್ನೂ ಸ್ನಾನ ಮಾಡಿಲ್ಲ ಗುರು. ಹೋಗು ಹೋಗ್ತಾರ ಕ್ಯಾಕರ್ಸಿ. ನೀನ್ ಸ್ನಾನ ಮಾಡಿದೆ ಗುರು? ನಮ್ಮಂತ ವರ್ಷಕ್ಕೆ ಒಂದೇ ಸತಿ ಮಾಡೋದ ನೀನು? ಡೈಲಿ 70 ಮಾಡಿ ಬೇರೆ ಕೆಲಸ ಏನು ಮಾಡಲ್ಲ? ಅಪ್ಪ ಏನಪ್ಪ ಇಷ್ಟು 10 ಗಂಟೆ ಸಾಹೇಬ್ ನಂಗೆ ಮೇಲ್ ಕುಂತಿದ್ಯಾ? ಯಾರು ಇದಳ್ಸಿಲ್ವಲ್ಲ? ಬಸ್ ಚೆನ್ನಾಗಿದೆ ಊಟ ಇಲ್ಲ? ನಮ್ಮ ಶಿಷ್ಯ ನೋಡಿ ಹೆಂಗ್ ಬತ್ತವನೆ. ಜ್ಞಾನ ಮಗಳೇ ಏನ್ ತಿಂತಿದ್ಯಾ ಚಿನ್ನು? ಹಾ ಅದೇ ಯಾವಾಗ ಬಂದ್ರಿ? ನಾನು ಒಬ್ಬಿಟ್ಟು ಎತ್ಕೊಂಡನ. ಗೈಸ್ ಅಡುಗೆ ಮನೆ ತಗೊಂಡು ಬನ್ನಿ. ನಮಸ್ಕಾರ. ಯಾವಾಗ ಬಂದಿಲ್ಲ ಅತ್ತೆ? ಯಾವಾಗ ಬಂದೆ? ನಾನು ಆಗ್ಲೇ ಬಂದೆ. ದೊಡ್ಡತ್ತೆ ಮಮ್ಮಿ ನಾನು ಇದರ್ಸ್ಬೇಕಂತಿಲ್ಲ, ಏನೋ ಇಲ್ಲ ನಿಂಗೆ. ಗೈಸ್ ರೆಸ್ಪೆಕ್ಟ್ ಇಲ್ಲ ನಂಗೆ ನಮ್ಮ ಅಮ್ಮನ ಕಡೆಯಿಂದ. ಅದೇ ಬಜ್ಜಿ ಸುಡ್ತಿದ್ದೆ. ಏನ್ ಪೋಚ್ ಕೊಟ್ಕೊಂಡು ನಿಂತಿದ್ಯಾ ನೀನು? ಇಲ್ಲ ಕಣತೆ ಮತ್ತೆ ಯಾರು ಎದಾಳ್ಸ ಇಲ್ಲ, ಮನ್ಗಿದಿ ನಾನು. ಅಭಿನಯ ಕರ್ಕೊ ಬಂದಿಲ್ಲ. ಅದೇ ನೀನ್ ಕರೆದಿದ್ದೆ. ಐಸಿ ಮೆಸೇಜ್ ಹಾಕಿದ್ದೀನಿ ನಾನು. ಐಸಿ ಹೇಳಲಿಲ್ಲ ನಿಂಗೆ? ಹಾ ಹೇಳಲ್ಲ. ಏನಂತ ಹೇಳಿದ್ಲು? ಸರತ್ತು ಕರೆದ ನಾನು ಕರೆದಿಲ್ವಾ ಮುದೇವಿ ಅಂತ ಬೈದಿ. ಮಾದೇವತೆ ನಮಸ್ಕಾರ. ಊಟ ಆಯ್ತಾ? ನಾನು ನಿನ್ಗೆ ಏನೋ ಹೇಳ್ತೀನಿ ಅದು ಆಫ್ ಮಾಡಿ. ಹೇಳತ್ತೆ ಆಫ್ ಮಾಡೋದು. ಈ ಕಡೆ ಅನ್ನ, ಈ ಕಡೆ ಬಜ್ಜಿ, ಈ ಕಡೆ ನಮ್ಮ ಅತ್ತೆ ಬಜ್ಜಿ ಸುಡ್ತಾ ಇದೆ, ಆ ಕಡೆ ಇನ್ನೊಂದು ಅತ್ತೆ ಬಜ್ಜಿ ಸುಡ್ತಾ ಇದೆ. ಇವಳು ತಿಂತವಳೆ ಬಜ್ಜಿ ಮಾಡಿದ್ದೆಲ್ಲ ಶಶಿಕಲಾ. ಸಿದ್ದು ಹಪ್ಪಳ ಅಕ್ಕ. ಈ ಕಡೆ ಎಲ್ಲ ಫುಲ್ ಫುಡ್ ಐಟಮ್ಸು. ಚಿನ್ನ ಏನಾದ್ರು ಕುಡಿದಿದ್ಯಾ? ನಾನು ಕುಡ್ಕೊಳ್ಳ ಬೇಡವಾ? ಸರಿ ಕುಡಿ. ಇದು ಬೀನಿಸಿಕಾಯಿನ ಪಲ್ಯ ಗೈಸ್.
ಈ ಕಡೆ ಹೆಸರು ಬೆಳೆ. ಎಷ್ಟು ಮನೆ ತುಂಬ ಜನ ಜಿಗಿ 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 ಅಂತ. ದೊಡ್ಡಮ್ಮ ಹೈ ಚಿನ್ನು ನಮ್ಮ ರಾಘವೇಲೆ. ಹಾಂ ರಾಘವೇಲೆ ಯಾರು ಮಾತಾಡಿಸ್ತಾನೆ ಇಲ್ವಲ್ಲ? ಯಾಕೆ ನಿನ್ನ ಇವಾಗ ದೊಡ್ಡವಳಾಗ್ಬಿಟ್ಟಿದೆಯಲ್ಲ ನೀನು, ಅದಕ್ಕೆ ಯಾರು ಮಾತಾಡಿಸ್ತಾ ಇಲ್ಲ, ಯಾರು ಇಷ್ಟಪಡಲ್ಲ. ನಂಗೂ ತಿನ್ಸಿಗೆ ನವಿದ ತಿನ್ಸಲ. ನಾನು ಮುರ್ಕೊಳ್ಳೋದಿದ್ರೆ ನೀನು ಯಾಕೆ ಕೇಳ್ತಿದ್ದೆ? ನಾನು ಫೋನ್ ಮಾಡ್ತೀನಿ ಕೊಡಿ. ಸರಿ ಕಣಪ್ಪ ಆಯ್ತು, ಹೊಡಿಬೇಡ. ಕೂಲಾಗಿ ಹ್ಯಾಂಡಲ್ ಮಾಡ್ಬೇಕಲ್ಲ ಶಿಷ್ಯ. ಅಪ್ಪ ಇವತ್ತು ಕೊಡ್ಬೇಕಾ ನಾಳೆ ಕೊಡ್ಬೇಕಾ? ಒಂಥರ ಅಜ್ಞಾನಿ ಥರ ಬಗಳ್ಬೇಡ, ಒಂಥರ ಚಳಿಲ್ಲ ನಂಗೆ. ಸರಿ ಆಯ್ತು ತಗಪ್ಪ ಸುಮ್ಮನೆ. ಮತ್ತೆ ಗೈಸ್ ವಿಜಿನೇ ಬಂದಿಲ್ಲ. ವಿಜಿ ನಮ್ಮ ಮತ್ತೆ ಬಂದವ್ರು ನೋಡ್ರಿ. ಚಿನ್ನ ಊಟ ಗೈಸ್ ನೋಡ್ತಿದ್ರೆ ತಿಂದೇ ಬಿಡ್ಬೇಕು ಅನ್ಸುತ್ತೆ. ನಂಗೂ ಒಂದು ತಿಂದ್ಬಿಟ್ಟು ಇದು ತಾರಸಿ ಮೇಲೆ ಇದ್ದೆ ಅನ್ಕೊಳ್ಳಿ. ನಾನು ಊಟ ಎಲ್ಲ ಮಾಡ್ತಿದ್ದೀರಲ್ಲ, ನಾನು ಸ್ವಲ್ಪ ಹೊತ್ತಿದ್ದೆ ಅಲ್ಲ, ಆಮೇಲೆ ಬಂದು ತಾರಸಿ ಮೇಲೆ ಇದ್ದೆ. ಇವಾಗ ವಾಪಸ್ ಕೆಳಗೆ ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟವ್ರೆ ಕತೆ. ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟದೆ. ಇನ್ನು ಊಟ ಮಾಡಿಲ್ಲ ನಾನು ಗುಳಿವೆ. ಮತ್ತು ಶನಿ ಮಹಾತ್ಮನ ಕತೆ ಏನಕ್ಕೆ ಮಾಡಿಸ್ತಾ ಇರೋದು ನಾವು? ಶನಿ ಮಹಾತ್ಮ ಎಲ್ಲ ಹೇಳ್ಕೊಡ್ತೀವಿ, ಸಿಕ್ಕಾಪಟ್ಟೆ ದೊಡ್ಡ ಸ್ಟೋರಿ. ನನ್ನ ಲೈಫ್ನ ಬದಲಾಯಿಸೋಕ್ಕೆ ಇದು ಒಂಥರ ರೀಸನ್ ಅನ್ಕೊಳ್ರಿ. ಹೇಳ್ತೀನಿ ಸಲ ಕರೆಕ್ಟಾಗಿ ಬಡಿಸ್ರಿ ಶಿಷ್ಯ. ಆಗ ಊಟ ಎಲ್ಲ ಹೆಂಗೈತೆ? ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಏನು ಮಾಡ್ದೇನೆ ಮೇಲ್ ಕೂತಿದ್ದು, ಈಗ ಬಂದ್ಬಿಟ್ಟು ಡವ್ ಮಾಡ್ತೇನೆ. ಹಣ ಊಟ ಹೆಂಗೈತೆ? ತುಂಬ ಚೆನ್ನಾಗಿದೆ. ದೊಡ್ಡ ಊಟ ಹೆಂಗೈತೆ? ಅವ್ವ ಚೆನ್ನಾಗದೆ. ಯಾರು ಮಾಡಿರೋದು? ಮತ್ತೆ ನಮಸ್ಕಾರ. ಹಾಂ ಏನತ್ತೆ ಸಮಾಚಾರ? ಮೇಲಿಂದ ಹಿಡಿದು ಶಿಷ್ಯ ಚೆನ್ನಾಗಿತ್ತು ಊಟ? ಮಾತಾಡು. ನಮ್ಮ ಅವ್ವ ಮಾಡಿರೋದು ಚೆನ್ನಾಗಿರುತ್ತೆ. ಮಾತಾಡು. ಸುಳ್ಳಿದ್ದೀನಿ ಗಂಡ ಇಲ್ಲೇ. ಗೈಸ್ ನಮ್ಮ ಶಿಷ್ಯ ಮಾಡಿಸ್ತಾನೆ. ಐಸು ಇವ್ರು ಡೂಯಿಂಗ್ ಊಟ ಹೆಂಗೈತೆ ಪಿಂಕಿ? ಯಾವಾಗ ಬಂದೆ? ಮಧ್ಯಾಹ್ನನೇ ಬಂದೆ. ಅಡುಗೆ ಮಾಡಕ್ಕೆ ನೆನ್ನೆನೆ ಬರ್ಬೇಕಿತ್ತು ನೀನು. ಇಷ್ಟು ಲೇಟಾಗಿ ಯಾಕೆ ಬಂದಿದ್ಯಾ? ಸಿಸ್ಟರ್ ಸಂಧ್ಯಾ ಅವ್ರೀಸ್ ಊಟ ಅವ್ರೀಸ್ ಊಟ ಕೇಳಕ್ಕಿನ್ನು ಮುಂಚೆನೆ ಹೇಳ್ತೀಯಲ್ಲ ಅಕ್ಕ. ಸುನೀತಕ್ಕ ಚೆನ್ನಾಗೈತೆ ಸಾಂಬಾರ್ ತರ. ನಾವು ಊಟ ಚೆನ್ನಾಗೈತೆ ಅಂತ ಎಲ್ಲಿ ಕೇಳಿದೆ? ನೀವು ಚೆನ್ನಾಗಿದ್ದೀರಾ ಅಂತ ಕೇಳಿದೆ. ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ನಿಮ್ಮ ಮಗಳು ಚೆನ್ನಾಗಳ? ಸುಮಾರಾಗಳು ಕಣಕ, ನಿನ್ನಷ್ಟು ಚೆನ್ನಾಗಿಲ್ಲ. ಮತ್ತೆ ನೀನು ಯಾಕಂದ್ರೆ ಊಟ ಮಾಡಿಲ್ಲ? ಬಡ್ಸ್ಕೊಡ್ತಿದ್ದೆ ನಿಂಗೋಸ್ಕರ. ಸಾನನ್ನೇ ಬಿಟ್ಬಿಟ್ಟು ಬಂದಿದ್ಯಾ, ಅಭಿನೂ ಬಿಟ್ಬಿಟ್ಟು ಬಂದಿದ್ಯಾ. ಇಬ್ರು ನಾಕ ನೀನು ಸಾನನ್ ಬಿಟ್ಬಿಟ್ಟು ಬಂದಿದ್ಯಾ, ಅಜ್ಜಿ ನೀನು ಅಭಿ ಬಿಟ್ಬಿಟ್ಟು ಬಂದಿದ್ಯಾ. ಈಗ ಮಾನ ಮರೋದಿನ ಇಲ್ಲಪ್ಪ. ಯಾಕಂದ್ರೆ ಅಷ್ಟು ಬೈತಿ? ಏನ್ ಬೇಕಂತೆ ನಂಗೆ ಅಷ್ಟೊಂದು ಬೈಯೋದು ನೀನು? ನನ್ನಂದ್ರೆ ಇಷ್ಟ ಅಲ್ವಾ ನಿಂಗೆ ಜಾಸ್ತಿ, ಅದಕ್ಕೆ ಬೈಯೋದು. ನಿನ್ನ ಮಗಳೇನಂತ ಹಿಂಗೆ ಬಡಿಸ್ತಾಳೆ. ಐಸು ನಂಗೂ ನೀನೇ ಬಡಿಸ್ಕೊಡೈತಾ? ಐಸು ಕೈಯಲ್ಲಿ ಬಡಿಸ್ಬೇಕು ನೀನು ಕಣೆ. ನೀಟ್ನೆಸ್ ಅಂದ್ರೆ ಐಸು ಅಲ್ವಾ? ಐಸು ಅಂದ್ರೆ ನೀಟ್ನೆಸ್ಸು. ಗೈಸ್ ಬನ್ನಿ ಮೇಸ್ತ್ರಿ ಅವ್ರನ್ನ ಮಾತಾಡ್ಸಮ್ಮ. ಬಸ್ ನಮಸ್ಕಾರ. ದೊಡ್ಡತ್ತೆ ಯಾವಾಗ ಬಂದೆ? ಊಟ ಆಯ್ತದ? ಏನು ತಿಂದ್ರಿ? ಅಮ್ಮ ಸುಮ್ಮನೆ ಇಲ್ಲ, ನಾನು ಯಾರೋ ಬಂದಿಲ್ಲ. ಸಿಸ್ಟರ್ ಮೇಸ್ತ್ರಿ ನೀವು ಊಟ ಮಾಡಿದ್ರೆ ಮೇಸ್ತ್ರಿ ಅವರೇ? ಮಾಡಿಲ್ಲ. ತಿಂದ್ರ? ಮಾಡಿಲ್ಲ. ಇನ್ನು ಗೈಸ್ ನಮ್ಮ ಅತ್ತೆ ಇನ್ನೂ ಮಾಡಿಲ್ಲ. ನಮ್ಮ ಅತ್ತೆ ನೋಡ್ರಿ, ಅವ್ರ ಮನೆಗಾಗಿರೋ ಇಷ್ಟು ಮಾಡ್ತಿದ್ದೆ ಇಲ್ವೋ ಗೊತ್ತಿಲ್ಲ. ನೆನ್ನೆಯಿಂದ ನಮ್ಮ ಮನೆಗೆ ಎಷ್ಟು ನಿಂತ್ಕೊಂಡು ಮಾಡ್ತಾ ಇದ್ದು ನೋಡ್ರಿ. ಲವ್ ಯು ಅತ್ತೆ. ಲೈ ನೀ ತಿಂದ್ಯಾ? ಮೆದಿರ್ತೀಯಲ್ವಾ? ಸುಮಾರು ಜನ ಊಟ ಮಾಡಿಲ್ಲ. ಎಲ್ಲೋಗಿದೆ ಹಾಗೆ ಎಲ್ಲ ಸುಮಾರು ಜನ ಒಂದು ರೌಂಡ್ ಬಂದು ಹೋಗಿ ಒಂದು ರೌಂಡ್ ಎಲ್ಲೋಗಿದೆ? ತಾರಸಿ ಮೇಲೆ ಇದ್ದು ಸ್ವಲ್ಪ ಒಂದ್ರೆ ಇಲ್ಲ. ಮಿಸ್ಟರ್ ಶಶಾಂಕ್ ಏನಪ್ಪ ಐಸು ನಿನ್ನೆ ನೋಡ್ತಾನೆ ಶಶಾಂಕು. ಮಮ್ಮಿ ನೋಡು ಮಮ್ಮಿ ಹೆಂಗಾಡ್ತಾನೆ. ಮಮ್ಮಿ ಕೆಟ್ಟವನು ಮಮ್ಮಿ, ಸರತ್ತು ಸರಿ ಇಲ್ಲ ಮಮ್ಮಿ. ಇನ್ನೂ ಕತೆ ಶುರು ಮಾಡಿಲ್ಲ. ದೇವ್ರ ಪೂಜ್ಸೋರು ಇಷ್ಟು ಸಕ್ಕದಾಗಿ ಪೂಜ್ಸೋರು ತೋರಿಸ್ತೀವಿ ಬನ್ನಿ. ನಮಸ್ಕಾರ. ಹಾಂ ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಮಸ್ಕಾರ. ಇವಾಗ ಬಂದ್ರಿಯಾ? ಚೆನ್ನಾಗಿ ಮಡಗಿರಿ ಕಣಪ್ಪ. ಬೆಳೆ ಶನಿಮಾತ್ಮನ ಹಿಂಗೆ ಕೂರ್ಸೋರು. ಇವರು ಸಿಕ್ಕಾಪಟ್ಟೆ ಶನಿಮಾತ್ಮನ ಭಕ್ತರು ಅನ್ಕೊಳ್ರಿ. ನಮ್ಮ ಅಜ್ಜಿ ಊರವರು, ಬಳ್ಳಾಳಿ ಅವರು. ನೋಡಿ ಸಕ್ಕದಾಗಿ ಕೂರ್ಸೋರು. ಊಟ ಮಾಡಿಲ್ಲಮ್ಮ ಬೇಸ್. ನಮ್ಮಮ್ಮ ಮಗ ಊಟ ಮಾಡಿದಾನೆ ಇಲ್ವಾ ಅಂತ ಒಂದು ಅಲ್ಲ, ಮಗ ಊಟ ಮಾಡೋದು ಕೇಳ್ಬೇಕಮ್ಮ ನೀನು. ನಾನು ಅದಕ್ಕೆ ನೀನು ಮಾಡಿ ಈಗ ನಾನು ಕೇಳಿದಂತ ತಾನು ತಿಂದಿದ್ದಾರೆ ಅಂತ. ಹಾಂ
ಒಂದು ಮಾತಾರ ಊಟ ಮಾಡಿ ಅಂತ ಕೇಳ್ದ್ಯಾ? ಅದಕ್ಕೆ ಜೀತಕ್ಕೆ ಸೇರ್ಕೊಂಡಿದ್ದಾನೆ ಮಟ್ಟಿಗೆ ನಡಿ ಅದು ಮತ್ತೆ ಮೀಸ್ ನಮ್ಮ ಅಮ್ಮನಂತ ಅಮ್ಮ ಯಾರಿಗೂ ಬೇಡ. ನಡಿ ನೀನು ಊಟ ಮಾಡಮ್ಮ. ನಾನು ಮಾಡಿಕ್ರಕ ನಡಿ. ನಾನು ನಾಳೆ ಗಂಟು ರಾತ್ರಿ ಊಟ ಮಾಡಿರೋದು ನನಗೆ ಗೊತ್ತಾ ಇಲ್ಲ. ಗೈಸ್ ಶನಿ ಮಹಾತ್ಮ ದೇವ್ರ ಬಗ್ಗೆ ಮುಂಚೆ ಒಂದು ಹೇಳ್ತೀನಿ ಅಂತ ಹೇಳಿದ್ದೀನಿ ನಿಮಗೆ. ಏನಂದರೆ 2 ವರ್ಷದ ಹಿಂದೆ ನಾವು ಕತೆ ಮಾಡಿಸಿದ್ದು. ಆವಾಗ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇತ್ತು ನಮ್ಮ ಮನೇಲಿ. ಕತೆ ಮಾಡಿಸೋ ಟೈಮಲ್ಲಿ ಅಷ್ಟು ಚೆನ್ನಾಗಿರಲಿಲ್ಲ ಅನ್ಕೊಳ್ರಿ ನಮ್ಮ ಫ್ಯಾಮಿಲಿ ಕಂಡೀಷನು. ಕತೆ ಮಾಡಿಸಾದ್ಮೇಲೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ನಮ್ಮ ಲೈಫ್ ಚೇಂಜ್ ಆಗಿದ್ದು. ಸೀರಿಯಸ್ ಆಗಿ ನೀವು ನಂಬಲ್ಲ, 2 ವರ್ಷಕ್ಕೆ ಹಿಂದೆ ಇದ್ದಿದ್ದು ಏನೇ ತರಕಾರಿ ಹಾಕಿದ್ರು ಲಾಸ್ ಆಗೋದಾಗಲಿ ಏನೇನು ಈ ಥರ ಅನ್ಕೊಳ್ರಿ ಲೈಫ್ ಅಷ್ಟು ಚೆನ್ನಾಗಿರಲಿಲ್ಲ. ಮನೆ ಪರಿಸ್ಥಿತಿನೂ ಅಷ್ಟು ಚೆನ್ನಾಗಿರಲಿಲ್ಲ. ಬೇಕಾದ್ರೆ ನಮ್ಮ ಅಮ್ಮ ಅಪ್ಪ ಇಲ್ಲವ್ರು ಇವ್ರನ್ನೂ ಕೇಳ್ರಿ, ಅಷ್ಟು ಇರಲಿಲ್ಲ ನನಗೆ. ಅಷ್ಟು ಕಷ್ಟದಲ್ಲೂ ನಾವು ಶನಿ ಮಹಾತ್ಮನ ಕತೆ ಮೊದಲನೇ ಸತಿ ಮಾಡಿಸಿದ್ದು. ಶನಿ ಮಹಾತ್ಮನ ಕತೆ ಮಾಡಿಸಾದ್ಮೇಲೆ ನನ್ನ ಜೀವನ ನಮ್ಮ ಫ್ಯಾಮಿಲಿ ಜೀವನ ಚೇಂಜ್ ಆಗಿದ್ದು ಅಲ್ವಾ? ಹೌದು ಕಡೆ. ಶನಿ ಮಹಾತ್ಮನ ಬಗ್ಗೆ ಏನಾದ್ರು ಹೇಳೋದಿದ್ರೆ? ದೇವ್ರ ಬಗ್ಗೆ ಈ ಪರಮಾತ್ಮ ಅಂದ್ರೆ ಸಾಮಾನ್ಯದವರಲ್ಲ ಇವರು. ನಿಜ. ಕಲಿಯುಗಕ್ಕೆ ಅವರೇ ರಾಜ. ಅವರ ಹೆಸರು ಅದ್ಭುತವಾದದ್ದು. ದೇವತೆಗಳಿಗೆ ಅಧಿಪತಿ ಅವರೇ. 330 ಕೋಟಿ ದೇವತೆಗಳಿಗೂ ಅಧಿಪತಿಯಾಗಿರ್ತಕ್ಕಂಥ ಅವರೇ ಜಗದೊಡೆಯ ಶನಿ ಮಹಾದೇವರು. ಅವ್ರನ್ನ ನಂಬಿದವ್ರು ಕೈ ಬಿಡಿಕಿಲ್ಲ. ಯಾರು ಭಕ್ತಿಯಿಂದ ಅವ್ರನ್ನ ಧ್ಯಾನ ಮಾಡಿ ಪೂಜೆ ಮಾಡ್ತಾರೆ ಅವ್ರಿಗೆ ಶುಭವಾದ ಫಲ ಕೊಟ್ಟು ಸನ್ಮಾನ ಊಟ ಮಾಡಿ ಹಾಕಿ ಕೊಡ್ತಾರೆ ಕಣಪ್ಪ. ಶನಿ ಮಹಾತ್ಮ ಬಗ್ಗೆ ದೇವ್ರ ಬಗ್ಗೆ ಯಾರು ಭಯ ಭಕ್ತಿ ಜ್ಞಾನ ದೃಷ್ಟಿಯಿಂದ ಅವ್ರನ್ನ ಪೂಜೆ ಮಾಡ್ತಾರೆ. ಹೆಚ್ಚೊಕ್ಕರು ಕೊಟ್ಟು ಅಭಿವೃದ್ಧಿ ಕೊಟ್ಟು ಹಣಕಾಸು ಯಾವುದೋ ಒಂದು ಅಡ್ಡಿ ಅರ್ಚನೆ ತೊಂದರೆ ಇಲ್ಲದ ರೀತಿಯಂತೆ ಕಾಪಾಡಿ ಅವ್ರಿಗೆ ಸತ್ಕಾರ ಮಾಡಿ ಯಾದ ಬಾಧೆ ಬಂಧನ ತೊಂದರೆ ಅನಾಹುತಗಳು ಯಾವುದೇ ಇದ್ರೂ ನಿವಾರಣೆ ಮಾಡಿ ಕಾಪಾಡ್ತಾನೆ. ಭಯ ಭಕ್ತಿ ಸದ್ಭಕ್ತಿಗಳಿಂದ ಭಗವಂತನಿಗೆ ಧ್ಯಾನಿಸಬೇಕು ಒಂದೇ ಮನಸ್ಸಿನಲ್ಲಿ. ಶನಿ ಮಹಾತ್ಮ ದೇವರು ನಿಜ ಅನ್ಕೊಳ್ರಿ, ಒಲಿದ್ರೆ ಜೀವನ ಎಲ್ಲಿಗೋ ಗೈಸ್ ನಾವು ಸಾಲ ಮಾಡಿ ಎಷ್ಟು ಅಂದರೆ ಸಿಕ್ಕಾಪಟ್ಟೆ ಕಷ್ಟದ ಪರಿಸ್ಥಿತಿ ಗೈಸ್ ನಮ್ಗೆ 2 ವರ್ಷದಿಂದ. ಅಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮ ಜೀವನ 10 ರೂಪಾಯಿಗೂ ಇವಾಗ ಮನೇಲಿ ಕೆಲವೊಂದು ಟೈಮಲ್ಲಿ 10 ರೂಪಾಯಿ ಇರ್ತಿರಲಿಲ್ಲ ನಮಗೆ. ಆ ರೇಂಜಿಗೆಲ್ಲ ಕಷ್ಟ ಇತ್ತು. ಏನೇ ಇದ್ರೂ ಸಾಲ ಮಾಡಿ ಏನಾದರೂ ಅಂಗಡಿಗೆ 10 ರೂಪಾಯಿ ಏನಾದ್ರು ಸಾಮಾನು ತಗೊಬರ್ಬೇಕು ಅಂದರೆ ಸಾಲ ಮಾಡಬೇಕಾಗಿರೋದು. ಮನೇಲಿ ಒಂದೊಂದು ರೂಪಾಯಿ ಕಾಸು ಇರ್ತಿರಲಿಲ್ಲ. ಅಂಥ ಸಿಚುವೇಶನಲ್ಲೂ ಸಾಲ ಸೋಲ ಮಾಡಿ ಶನಿ ಮಹಾತ್ಮನ ಕತೆ ಮಾಡಿಸ್ದಂಗೆ ನಾವು ಮಾಡಿಸಾದ್ಮೇಲೆ ಯಾವ ಕಡೆಯಿಂದನೂ ಒಂದು ರೂಪದಲ್ಲಿ ಆ ದೇವರೇ ಬಂದು ಜೀವನ ಚೇಂಜ್ ಮಾಡ್ತು ಅನ್ನೋದು ವಿಷಯ ಅಷ್ಟೇ. ಆವಾಗ ನಮ್ಮಪ್ಪ ಸಾಲ ಸೋಲ ಮಾಡಿ ಶನಿ ಮಹಾತ್ಮನ ಕತೆ ಮಾಡಿಸು. ಇವಾಗ ನೋಡ್ರಿ, ಇವಾಗ ಇಡೀ ಕತೆ ಮಾಡಿಸೋಷ್ಟು ಶಕ್ತಿ ನಮಗೆ ಕೊಟ್ಟೈತೆ ದೇವರು. ಯಾವ ಸಾಲನೂ ಇಲ್ಲ, ಏನೂ ಇಲ್ಲ, ಹಂಗೆ ಮಾಡಿಸೋಷ್ಟು ಶಕ್ತಿ ಕೊಟ್ಟೈತೆ ದೇವರು ಅಷ್ಟೇ ಗೈಸ್. ನಾನು ನಂಬ್ತೀನಿ ಸಿಕ್ಕಾಪಟ್ಟೆ ಗೈಸ್. ಈ ಗೂಳಿ ತೆಗ್ದು ಇಲ್ಲಿಗೆ ಮಡಗ್ತಾನೆ. ಅಪ್ಪ ಊಟ ಆಯ್ತಾ? ಏನು ತಿಂದ್ಯಪ್ಪ? ಊಟ ಏನು ಮಾಡೋರ ಮನೇಲಿ ಏನಾದ್ರು ಹೇಳಿದ್ರೆ ಅಪ್ಪ ನಮ್ಗೆ 2 ವರ್ಷದಿಂದ ಮುಂಚೆ ಶನಿ ಮಹಾತ್ಮನ ಕತೆ ಮಾಡಿಸ್ಬೇಕಾದ್ರೆ ಸಾಲ ಮಾಡೇ ತಾನೇ ಮಾಡಿಸಿದ್ದು. ಹೌದು ಕಣಪ್ಪ. ಸಾಲ ಮಾಡಿ ಅವತ್ತು ಮಾಡಿಸಿದ್ದಕ್ಕೆ ಇವತ್ತು ಅದು ಮಾಡಿಸಾದ್ಮೇಲೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಅಲ್ವಾ? ಹೌದು. ಅದು ವ್ಲಾಗ್ ಸ್ಟಾರ್ಟ್ ಏನಾರು ಹೇಳಿದಿರ ದೇವ್ರ ಬಗ್ಗೆ? ದೇವ್ರ ಬಗ್ಗೆ ಏನಂತ ಹೇಳಪ್ಪ, ಶನಿ ಮಹಾತ್ಮ ಯಾರು ಜರಿತಾರ, ಶನಿ ಮಹಾತ್ಮನ ಮೇಲೆ ಯಾರಾದರೂ ಮಾತಾಡಿದ್ರು ದೇವರು ಸಹಿಸಲ್ಲ. ಆಮೇಲೆ ಎಲ್ಲರನ್ನೂ ಒಳ್ಳೆ ಗುಣದಿಂದ ಕಾಲಿ ಅಂತ ದೇವರು ಹೇಳೋದು. ನಾವು ಶನಿ ದೇವ್ರಿಗೆ ಆದಷ್ಟು ಭಕ್ತಿ ಭಯ ಎಲ್ಲಕ್ಕಿಂತ ಶನಿ ದೇವ್ರಿಗೆ ಇಷ್ಟ ಆಗದೆ ಗುಣ ಅಂದ್ರೆ ನಾನತ್ವ. ಅದನ್ನು ಮನಸ್ಸ ಬಿಡ್ಬೇಕು. ಮತ್ತು ಆ ದೇವ್ರ ಬಗ್ಗೆ ಎಷ್ಟು ಹೊಗಳಿದ್ರು ಸಾಲದು. ಭಯ ಭಕ್ತಿ ಇರ್ಬೇಕು. ಜೀವನ ಚೇಂಜ್ ಆಗೋ ಕಾರಣನೇ ದೇವರು. ಆ ದೇವ್ರ ಬಗ್ಗೆ ನಮ್ಮಂಥವ್ರು ಹೇಳೋಕ್ಕಾಗಲ್ಲ ಬಿಡಪ್ಪ, ಅಷ್ಟು ದೊಡ್ಡ ದೇವರು. ಗೈಸ್ ನನ್ನ ಜೀವನ ಬಿಫೋರ್ ಶನಿ ಮಹಾತ್ಮ, ಆಫ್ಟರ್ ಶನಿ ಮಹಾತ್ಮ ಈ ಥರ. ಕತೆ ಕೇಳೋಕ್ಕೆ ಜಾಗ ಸಾಲಲ್ಲ ಅಂತ ಅಂದ್ಬಿಟ್ಟು ಇದನ್ನ ಈ ಕಡೆ ಮಡಗ್ತವ್ರೆ ಗೈಸ್. ನಮ್ಮ ಅತ್ತೆ ಮಗಳು ಬಡಿಸ್ತವಳೆ. ಅದೇನು ಲೇ ಇನ್ನೊಂದು ಸಾಕು ಬರ ನಂಗೆ ಕೇಳಿದ್ರೆ ಸಾಕು ಕೊಡಬೇಕು. ಅರ್ಥ ಆಯ್ತಾ ಜನಗಳಿಗೆ? ಬಿಡು ಸಾಕು. ಏ ಸುಮ್ಮನೆ ವೇಸ್ಟ್ ಆಯ್ತದೆ. ನೋಡಮ್ಮ ಎಂತ ಕೆಟ್ಟ ಬುದ್ಧಿ. ಅದೇನು ಬುದ್ಧಿ ಕಲ್ಸಿದೈತೆ ಇವಳಿಗೆ. ಅತ್ತೆ ಮಗಳು ಅಂತ ಬಿಡ್ತಾವನೆ. ಯಾಕೆ ಬಿಟ್ರದು? ಸಾಕ್ಬಿಡ್ತೀನಿ ಇರೋ ಸುಮ್ಮನೆ. ಗೂಳಿ ನಮ್ಮ ಕಡೆ ಗೂಳಿ ಇಲ್ವಾ?
ಮಕ್ಕ ಸೇರ್ಸಿ ಹಾಕ್ಬಿಡ್ಬೇಕು ಮುದವಿಗೆ ಬುದ್ಧಿ ಕಲ್ತಿ ಮುದವೆ ನಾನು ಮುಚ್ಚ ಕೈಗಿ ಮೇಲೆ ಹಾಕಿ ಕುಟಿ ಆಮೇಲೆ ನಿನ್ ತಂಗಿ ಮಗಳು ಹೆಂಗ್ ಮಾಡ್ತಾಳು ನೋಡಿ ಅರ್ಧ ತಟ್ಟೆ ಇದನ್ನೇ ಹಾಕೊಳ್ಳ ನಂಗೆ ಮುದವೆ ವೇಸ್ಟ್ ಮಾಡುತ್ತೆ ಫೈನಲಿ ಕತೆ ಸ್ಟಾರ್ಟ್ ಆಯ್ತದೆ ಶನೈಶ್ಚರ ಶಿರೋ ರಕ್ಷೇತ್ ಮುಖಂ ಭಕ್ತಾರ್ತಿನಾಶನಃ ಅದು ಪೂಜೆ ಮಾಡೋದು ಕೊಟ್ಟಿದ್ರು ನಾನು ನೋಡಿದ್ರೆ ಹಿಂಗೆ ಮಂಗಾರಿಸಿದಾರಲ್ಲ ನಿಂತರ ದಂಡ ಬಿಡೋ ತಿಮ್ಮೇಗೌಡರು ಮತ್ತು ಶಶಿಕಲಾ ಹೆಮ್ಮನವರು ಮತ್ತು ಅವರ ಮಕ್ಕಳಾಗಿರ್ತಕ್ಕಂಥ ಶರತ್ತು ಶಶಾಂಕು ಅವರ ಸ್ವಾತಂತ್ರ್ಯದಲ್ಲಿ ಪರಮಾತ್ಮನ ಸ್ಥಾಪನೆ ಮಾಡಿದ್ದಾರೆ. ಕಾಯ್ದಡಿ ಹೇಳ್ಬಿಡ್ಬೇಕಿತ್ತು ಒಳ್ಳೆ ಫಸ್ಟ್ ಆನೆಸ್ಟ್ ಹೇಳ್ಬೇಕು ತಾನೆ. ನಂಗೆ ಗೊತ್ತಿತ್ತು ಪರಮಾತ್ಮ ಇವಾಗ ಎಲ್ಲರೂ ಗೋವಿಂದ ಅನ್ಬೇಕು. ನಮ್ಮ ಅಣ್ಣ ಏನ್ ಮಾಡಿದ್ದಾರ ಗೋವಿಂದ ಅನ್ಬೇಕು. ಅವನು ಕಾಯಿ ಮಡ್ಗೋರ ತಾವು ಚಿಚ್ತವ್ರೆ ಕಾಯಿ ಮಡ್ಗೋದ್ರೆ ಕಾಯಿ ಚಿಚ್ಚ ಅದು ಸ್ವ್ಯಾಗ್ ಸಸಾಂಗೆ ನಮ್ಮ ಅಣ್ಣ ಸ್ಟೈಲಾಗಿ ಊನಾರ ಎತ್ಕೊಳ್ತಾವ ಇವಾಗ ಸ್ಟೈಲಿಶ್ ಸಸಾಂಗ್ ಅಂತ ಕೇಸ್ ನಮ್ಮ ಅಣ್ಣ ಸ್ವ್ಯಾಗ್ ಅಲ್ಲಿ ಹೋಗಿ ಊನಾರ ಎತ್ಕೊಳ್ತಾನೆ ಇವಾಗ ದೇವ್ರನ್ನ ಕಿತ್ಬಿಟ್ಟಿ ಹಾಕಣಪ್ಪ ಆಮೇಲೆ ಬಿ ನನ್ಗೆ ಹಾಕ್ಬಿಡಿ ಹಾಕಣಪ್ಪ ಆಮೇಲೆ ಫುಲ್ ಸ್ಟೈಲಾಗಿ ಹಾಕು ನಮ್ ದೊಡ್ಡಪ್ಪ ಯಾರ ಊರಾಕಿರೋದು ನಿಮ್ ದೊಡ್ಡಪ್ಪ ಹಾ ಕ್ಲಾಪ್ ಮಾಡಿ ಸ್ವ್ಯಾಗ್ ಸಸಾಂಗ ನಂಗೆ ಗೈಸ್ ಕತೆ ಮಾಡ್ತಾವ್ರೆ. ನಾನು ಹಂಗೆ ಸ್ವಲ್ಪ ಕಾಲು ಹಿಡ್ಕೊಂಡಂಗೆ ಐತೆ ಅದಕ್ಕೆ ಆಚೆಗೆ ಎದ್ದು ಬಂದು ನನ್ನ ಜೊತೆ ಇವನು ಎದ್ದು ಬಂದ್ಬಿಟ್ಟವನೆ. ನಾವು ಕತೆ ಮಾಡ್ತಾ ಇರೋದು ಬರೀ ಮನೆ ಒಳಗಡೆ ಇರೋರ್ಗೆ ಮಾತ್ರ ಕೇಳಿಸೋದಲ್ಲ, ಇಡೀ ಊರಿಗೆ ಕೇಳಿಸ್ಬೇಕು ಅಂದ್ಬಿಟ್ಟು ಮೈಕ್ ಹಾಕವ್ರೆ. ಆಲ್ಮೋಸ್ಟ್ ನಮ್ಮೂರು ಸರೌಂಡಿಂಗ್ ಅಂದರೆ ನಮ್ಮೂರು ಎಲ್ಲ ನಮ್ಮೂರು ಫುಲ್ ರೇಡಿಯಸ್ ರೀಚ್ ಆಯ್ತದೆ ಅನ್ಕೊಳ್ಳಿ. ಅಷ್ಟು ಕೇಳಿಸೋದು ಎಲ್ಲ ಮಲಗಿರ್ತಾರಲ್ಲ ಕೇಳಿಸ್ಕೊತಾ ಇರ್ತಾರೆ. ಮನೆ ಕಂಡೇ ಕೇಳಿಸ್ಕೊತಾರೆ ಸನಿಮಾತ್ಮನ ಕತೆನ. ತಲೆನೂ ನಾನು ಚಾಲೆಂಜ್ ಮಾಡ್ಕೊಂಡಿದ್ವಿ, ಇಬ್ಬರಲ್ಲಿ ಯಾರು ಬೇಗ ಮನಿಕತ್ತಾರೆ ಅಂತ. ಚಾಲೆಂಜ್ ಅಕ್ಸೆಪ್ಟಾ? ಗೈಸ್ ಇವಾಗ ಕಥೆಯಲ್ಲಿ ಒಂದು ಬ್ರೇಕು. ಟೈಮ್ 12:42 ಆಗಿದೆ. ಸ್ವಲ್ಪ ಬ್ರೇಕ್, ಟೀ ಬ್ರೇಕ್ ಇವಾಗ. ಯಾಕೆ ನಿಂದು ನಿಂತಾವ ನಿಮ್ಮ ಅಣ್ಣಂದು ಶ್ವೇತಕ ನೋಡಕ್ಕೆ ಎಷ್ಟು ಚೆನ್ನಾಗಿ ನಲ್ಲಿಗೆ ಕ್ಯೂಟಾಗಿ ಕಾಣಿಸ್ತದೆ. ನಂದೇಗಿತ್ತು ನೋಡ್ಕೊಂಡು ಅದೇ ನಿನ್ ಮಗಳು ಐಸು ನನ್ನ ಅಟ್ಲೀಸ್ಟ್ ಚೆನ್ನಾಗಿದೆ. ನಿನ್ ನೋಡ್ಕವ ನೋಡು.
ಗೈಸ್ ಕುತ್ಕೊಳ್ಳೋಕ್ಕೆ ಆಗಿಲ್ಲ ಅನ್ಕೊಳ್ಳಿ ಜಾಸ್ತಿ ಹೊತ್ತು. ಕರೆಕ್ಟಾಗಿ ಡೈಜೆಷನ್ ಆಗಿಲ್ಲ ನನಗೆ. ಹೊಟ್ಟೆ ಎಲ್ಲ ಒಂಥರ ಗುಡು 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 ಅಂದಂಗೆ, ಬಾಯಿಂದ ಏನಾದ್ರು ತೇಗಿದ್ರೆ ಒಂಥರ ಬ್ಯಾಡ್ ಸ್ಮೆಲ್ ಬರಂಗೆ ಬರ್ತದೆ. ಅದಕ್ಕೆ ಜೀರಿಗೆ ಆಗಿದ್ದವನೇ ಕುತ್ಕೊಳ್ಳೋಕೆ ಈ ಥರ ಕರೆಕ್ಟಾಗಿ ಡೈಜೆಷನ್ ಆಗದಂತೆ ಏನೋ ಒಂಥರ ಹಿಂಸೆ, ಏನೋ ಒಂಥರ ಸಂಕಟ ಅನ್ಕೊಳ್ರಿ. ಬೆಳಗ್ಗೆ ನಾನು ಹಾಲಲ್ಲಿ ನಾನು ಮುಂಚೆ ಎಲ್ಲ ಪ್ಯಾಕೆಟ್ ಹಾಲಲ್ಲಿ ತಿಂತಿದ್ದು ಏನೂ ಆಯ್ತಿರಲಿಲ್ಲ. ಮತ್ತು ಇವಾಗ ಯಾವುದೋ ಬೇರೆ ಓಟ್ಸ್ ಯೂಸ್ ಮಾಡ್ತಾನೆ, ಓಟ್ಸ್ಗೆ ಪ್ರಾಬ್ಲಮ್ ಅನಿಸುತ್ತೆ. ಕರೆಕ್ಟಾಗಿ ಓಟ್ಸು ಡೈಜೆಸ್ಟ್ ಆಯ್ತಲ್ಲ. ಮತ್ತು ಇವತ್ತು ಬೆಳಗ್ಗೆ ಹಾಲು ಇದ್ದಿದ್ದು ಫುಲ್ ನೀರಂಗಿತ್ತು. ಅದಕ್ಕೂ ಏನೋ ಕಣೆ ಕರೆಕ್ಟಾಗಿ ಇಲ್ಲ, ಹೊಟ್ಟೆ ಎಲ್ಲ ಕೆಟ್ಟೋಗದೆ ಅನ್ಕೊಳ್ಳಿ. ಮುಂಚೆ ಮುನ್ನಾರ್ಗೆ ಹೋಗಿದಾಗ ಹಂಗಾಗಿತ್ತು, ಹೆವಿ ಮಸಾಲೆ ತಿಂದ್ಬಿಟ್ಟು ಇವಾಗ ತಿರ್ಗಾ ಆಗದೆ. ಜೀವ ಇರುವರೆಗೂ ನಿನ್ನ ಸೇವೆ ಮಾಡಿ ಎಲ್ಲ ನಮ್ಮ ಕುಟುಂಬಕ್ಕೆಲ್ಲ ಒಳ್ಳೇದು ಮಾಡಪ್ಪ, ಎಲ್ರಿಗೂ ಒಳ್ಳೇದು ಮಾಡಪ್ಪ, ಜಗತ್ತಿನ ನಿನ್ನ ಕುಟುಂಬಕ್ಕೆ ಅಂತಲ್ಲ, ಎಲ್ಲರಿಗೂ ಒಳ್ಳೇದು ಮಾಡ್ತೀನಿ. ಆಯ್ತು, ಒಳ್ಳೇದು ಮಾಡಿ. ಧ್ಯಾನ ಮಾಡೋರ್ಗೆ ಎಲ್ರಿಗೂ ಒಳ್ಳೇದು ಮಾಡ್ತೀನಿ. ಏನು ಹೆದರ್ಕಬೇಡಿ, ಕಾಪಾಡ್ತೀನಿ. ಅರ್ಥ ಆಯ್ತಾ? ಮುಂದೆ ಒಳ್ಳೇದು ಬರ್ತಿರ್ತೀನಿ, ಹೆದರ್ಕಬೇಡಿ. ನಾನು ಆಯ್ತು ಆಯ್ತು ಆಯ್ತಾ? ಏನು ಭಯ ಪಡ್ಬೇಡಿ. ನನ್ನ ಮಕ್ಕಳು ಎಷ್ಟೊತ್ತಲ್ಲೂ ರಥದಲ್ಲಿ ಹೋಯ್ತಾರ ಕಣಪ್ಪ. ಎಲ್ಲಾರು ಹೋಗ್ಲಿಕ್ಕಂದ ನಿಧಾನಕ್ಕೆ ಚಲಿಸ್ಬೇಕು. ನಿನ್ ಬಲ ರಥ ರೋಡ್ಗಳಿಗೆ ತೊಂದ್ರಿ, ಗೌಗಳಿಗೆ ತೊಂದ್ರಿ, ಆಳಿಗೆ ತೊಂದ್ರಿ, ಬೇಕಾದಷ್ಟಂತೆ ನಷ್ಟವಾಯ್ತದೆ. ಎಚ್ಚರಿಕೆ. ಹುಷಾರು ಮಾನವಗಳಿಗೆ ಒಬ್ಬರಿಗೆ ಅಂತಲ್ಲ, ಪ್ರತಿಯೊಂದು ಜೀವರಾಶಿಗಳಿಗೂ ತೊಂದರೆ ಆಯ್ತಾರೆ. ಅರ್ಥವಾಯ್ತು? ನಿಧಾನಗಳಿಗೆ ಚಲಿಸಿ, ಮುಂದೆ ಒಳ್ಳೇದಾಯ್ತದೆ. ಭಯ ಪಡಬೇಡಿ, ಹೆದರ್ಕಬೇಡಿ. ನಾನಿದ್ದೀನಿ. ರಾಮೇಶಪ್ಪನ ಕೇಳ್ಕೊಡ. ದೇವ್ರು ಬತ್ತು ಅದೆಲ್ಲ ಆಯಿತು. ನಾನು ಅಲ್ಲಿ ಇದು ನೋಡಿ ಕೈ ಸುಟ್ಕೊಬಿಟ್ಟು ಅನ್ಕೊಡ್ರಿ. ಇಲ್ಲೆಲ್ಲ ಕಪ್ ಕಪ್ ಇದಾರೆ, ಅದೇನೋ ಇಲ್ಲ ಆಯ್ತಲ್ಲ. ಇಂಥ ಕಡೆ ನೋಡಿ ಸುಟ್ಬಿಟ್ಟಿದ್ದು. ಬಟ್ ಅಲ್ಲಿ ದೇವ್ರು ಬಂದಿದ್ದು ಫೀಲ್ ಇತ್ತಲ್ಲ, ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇತ್ತು ಅನ್ಕೊಳ್ರಿ. ಅವ್ರನ್ನ ಮುಟ್ಟಿದಾಗ ಏನೋ ಒಂಥರ ದೇವ್ರನ್ನ ಮುಟ್ತಿದ್ದೀನಿ ಅನ್ನೋ ಥರ ಫೀಲ್ ಇತ್ತು. ಒಂದು ಪಾಸಿಟಿವ್ ಎನರ್ಜಿ ಇತ್ತು, ಒಂದು ಪಾಸಿಟಿವ್ ವೈಬ್ ಇತ್ತು. ಅಷ್ಟೇ. ಇವಾಗ ಒಂದು 3 ಗಂಟೆ ಆಗದೆ, ಮಿಡ್ ನೈಟ್ 3 ಗಂಟೆ, 4-4:15 ತನಕ ಕತೆ ಹೇಳ್ತಾರೆ. ಅದಾದ್ಮೇಲೆ ಮನೆ ಕಳೋದು. ನಾನು ಮೋಸ್ಟ್ಲಿ ಇವಾಗಲೇ ಮನೆ ಕಬೋದು ಅನ್ಸುತ್ತೆ. ಬೆಳಿಗ್ಗೆ 6 ಗಂಟೆ ಹೇಳ್ತಾರಂತೆ. ಇವಾಗ ಇನ್ನೂ ನಾನು ಮನೆ ಕಬೇಕು ಅನ್ಸಾದೆ. ನೋಡು ಏನಾಯ್ತದೆ. ಗೈಸ್ ಇನ್ನೂ ಕತೆ ಮಾಡ್ತವ್ರೆ. ನಾನು ಮನೆ ಕತ್ತವನೇ. ನಮ್ಮ ಗೂಳಿನೂ ಬಂದ, ನಮ್ಮ ತಲೆನೂ ಬಂದ. ತಲೆ ಚಾಲೆಂಜ್ ಮಾಡಿ ಸೋತ್ಬಿಟ್ಟ.
ಯಾರು ಫಸ್ಟ್ ಮನೆ ಕತ್ತಾರೆ ಅಂದ್ರೆ ಅವನೇ ಫಸ್ಟ್ ಮನೆ ಕಂದ. ನಾನು ಸೋಲಿಲ್ಲ. ಲವ್ ಯು ಜಾಸ್ತಿ ನಿಮ್ಮಿಂದ ನಾವು ಇವತ್ತು ನೋಡೋಣ ಮುಗಿಸ್ತಾವನಿ. ಲವ್ ಯು ಜಾಸ್ತಿ ಟಟ್ಟಪ್ಪ ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ.